ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ನಮ್ಮ ವಾಟ್ಸಪ್ ಚಾನಲ್ ಗ್ರೂಪ್ ಲಿಂಕ್ನ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಪ್ರೊವೈಡ್ ಮಾಡಿರ್ತೇವೆ. ಸೊ ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು ಕರ್ನಾಟಕ ಸರ್ಕಾರದಿಂದ ಸರ್ಕಾರಿ ಉದ್ಯೋಗಾಸಕ್ತರಿಗೆ ಒಂದು ಶುಭ ಸುದ್ದಿ ಇದೆ. ಓಕೆ, ಈಗಷ್ಟೇ ಅಪ್ಡೇಟ್ ಆಗಿದೆ ಕರ್ನಾಟಕ ಸರ್ಕಾರದಿಂದ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದೇ ರೀತಿ ನೇಮಕಾತಿಗಳು ಯಾವಾಗ ಪ್ರಾರಂಭ ಆಗಬಹುದು ಎಂಬುದರ ಕುರಿತು ಮತ್ತು ಯಾಕೆ ಎಷ್ಟು ತಡ ಆಗ್ತಾ ಇದೆ ಎಂಬುದರ ಕುರಿತು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನು ಶುಭ ಸುದ್ದಿ ಅಂದರೆ ನೋಡಿ, ಪ್ರತಿಯೊಂದು ಕೆಟಗರಿಗೂ ಕೂಡ ಓಕೆ, ಫಾರ್ ಈಚ್ ಆ್ಯಂಡ್ ಎವ್ರಿ ಕೆಟಗರಿ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ 35 ಇಯರ್ಸ್ ಲಾಸ್ಟ್ ಇದ್ದರೆ ಈಗ 38 ಇಯರ್ಸ್ವರೆಗೂ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ಕೆಟಗರಿ. ಓಕೆ, ಅದೇ ರೀತಿ ಪ್ರತಿಯೊಂದು ಕೆಟಗರಿಗೂ ಕೂಡ ಜನರಲ್ ಮೆರಿಟ್ ಆಗಿರ್ಬೋದು, 2A 2B 3A 3B SC ಮತ್ತು ST ಕೆಟಗರಿಗೆ 3 ವರ್ಷ ಪ್ರವರ್ಗ 1 3 ವರ್ಷ ವಯೋಮಿತಿಯನ್ನು ಸಡಿಲ ಮಾಡಿದ್ದಾರೆ. ಓಕೆ, ಸೊ ಇದು ಈಗಷ್ಟೇ ಬಂದಿರುವಂಥ ಸುದ್ದಿ. ಸೊ ನೆಕ್ಸ್ಟ್ ಇರುವಂಥದ್ದು, ಈಗ ಯಾರಿಗೂ ಏಜ್ ರಿಲ್ಯಾಕ್ಸೇಷನ್ ಬೇಕು, ಫಾರ್ ಎಕ್ಸಾಂಪಲ್ ಈಗ 35 ಎಬೋ ಆಗೋಗಿದೆ, ಸೊ ಅವರಿಗೆಲ್ಲ ಕಷ್ಟ ಆಗ್ತಿತ್ತಲ್ವ, ಸೊ ಹಾಗಾಗಿ 3 ವರ್ಷ ಇನ್ನೂ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಇರುವಂಥದ್ದು, ನೇಮಕಾತಿಗಳು ಯಾಕೆ ಇಷ್ಟೊಂದು ತಡವಾಗ್ತಾ ಇದೆ ಅಂದರೆ ನೋಡಿ, ಸರ್ಕಾರದ ಒಂದು ನಿಯಮ ಒಳ ಮೀಸಲಾತಿ ಕುರಿತಾಗಿ ಒಂದು ಫೈನಲ್ ಡಿಸಿಷನ್ವರೆಗೂ ಅವರು ನೇಮಕಾತಿಯನ್ನು ಮುಂದೂಡಿರೋದ್ರಿಂದ ಈಗ ಆಲ್ರೆಡಿ 1 ವರ್ಷ ಆಗೋಗಿದೆ. ಸೊ ಹಾಗಾಗಿ ಪ್ರೊಬೆಬ್ಲಿ ನೆಕ್ಸ್ಟ್ 3 to 6 ಮಂತ್ಸ್ ಒಳಗಡೆ ಬರ್ಬೋದು ಎಂಬುದು ಒಂದು ನಮ್ಮ ಅನಿಸಿಕೆ. ಓಕೆ, ಸೊ ಈಗ ಆಲ್ರೆಡಿ ನೋಡಿ KEAದು 750 ಹುದ್ದೆಗಳ ಒಂದು ನೋಟಿಫಿಕೇಶನ್ ಬರೋದಿದೆ ಬೇರೆ ಬೇರೆದು. ಓಕೆ, ಲೈಕ್ FD ಆಗಿರ್ಬೋದು, SD ಆಗಿರ್ಬೋದು, ನಮ್ಮ ಸಿವಿಲ್ ಇಂಜಿನಿಯರಿಂಗಲ್ಲೂ ಕೂಡ ನಿಯರ್ಲಿ 10 ಪೋಸ್ಟ್ ಇದೆ ಅದರಲ್ಲಿ. ಓಕೆ, ಸೊ ಅದು ಒಂದು ಬರೋದಿದೆ. ಅದೇ ರೀತಿ KRIDL ಆಗಿರ್ಬೋದು, ಸೊ ಅದರಲ್ಲೂ ಬರೋದಿದೆ. ಸೊ ನೇಮಕಾತಿಗಳು ತುಂಬ ಇವೆ, ಬಟ್ ಇದು ಫೈನಲ್ ಆಗಬೇಕಲ್ವ, ಸೊ ಹಾಗಾಗಿ ಲೇಟ್ ಆಗ್ತಾ ಇರುವಂಥದ್ದು. ಬಟ್ ಆದಷ್ಟು ಬೇಗ ನೇಮಕಾತಿಗಳು ಬರ್ಬೋದು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ, ಪ್ರಿಪ್ರೇಷನ್ನ ನಿಲ್ಲಿಸಲಿಕ್ಕೆ ಹೋಗಬೇಡಿ. ಬಿಕಾಸ್ ಒಂದ್ಸಲ ಪ್ರಿಪ್ರೇಷನ್ ನಿಲ್ಲಿಸಿದ್ರೆ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ, ಡೈಲಿ 1 or 2 ಅವರ್ ಪ್ರಿಪ್ರೇಷನ್ನ ಮಾಡಿ. ಅದೇ ರೀತಿ ಯಾವುದಾದ್ರು ಒಂದು ನಿಮಗೆ ಓನ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪ್ರೈವೇಟ್ ಜಾಬ್ನ ಮಾಡ್ತಾ ಪ್ರಿಪ್ರೇಷನ್ ಮಾಡಿದರೆ ಬೆಟರ್. ಎಕ್ಸಾಮ್ ಈಗ ನೋಟಿಫಿಕೇಶನ್ ಬಂದ ನಂತರ ಬೇಕಾದರೆ ನೀವು ಜಾಬ್ ಬಿಟ್ಟು ಸ್ಟಡೀಸ್ನ ಕಂಟಿನ್ಯೂ ಮಾಡ್ಬೋದು. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ. ಧನ್ಯವಾದಗಳು, ಶುಭ ದಿನ.